ಮಹಡಿಯ ಕಟ್ಟಿಸಿದ ಮೇಲೊಂದು ಮೂರುತಿ ಕೆತ್ತಿಸಿದ ನಿನ್ನನ್ನು ಬಿಟ್ಟು ಆ ಜೀವ ಹೋಗಿ ನಿನ್ನನ್ನು ಬಿಟ್ಟು ಆ ಜೀವ ಹೋಗಿ ಅಣುಕಿಸಿ ನಗುತ್ತಲಿದೆ ಏನು ಆಟವೋ ಶಿವನೇ ಎಂತ ಮಾಟವೋ ಏನು ಆಟವೋ ಶಿವನೇ ಎಂತ ಮಾಟವೋ ಎಂತ ಮಾಟವೋ ಎಂತ ಮಾಟವೋ ನಿನ್ನದು ವಿಚಿತ್ರ ನೋಟವೋ ಏನು ಆಟವೋ ಶಿವನೇ ಎಂತ ಮಾಟವೋ ನಿನ್ನದು ವಿಚಿತ್ರ ನೋಟವೋ ನಿನ್ನದು ವಿಚಿತ್ರ ಮಾಟವೋ. ಶಿವ ಸಾಂಬ ಜನ್ಮ ಪಾರ್ವತಿ ಶಿವರ ಮಹಾದೇವ. ಜೀವನದ ಪ್ರತಿಯೊಂದು ಹೆಜ್ಜೆ ಒಳಗ ನಿನ್ನ ಬದುಕನ್ನು ನಿರ್ಮಾಣ ಮಾಡಿಕೊ ಮನುಷ್ಯ. ಪ್ರತಿಯೊಂದು ಹೆಜ್ಜೆ ಒಳಗ ಊಟ ಮಾಡೋದ್ರಿಂದ ಹಿಡಿದುಕೊಂಡು ಊಟ ಮಾಡೋ ಕುಂತಾಗ ಮೊದಲಕ್ಕೇನು ಅಂತೀಯವ? ಏನ್ರಿ? ರೊಟ್ಟಿ ಪಲ್ಯ. ಆಮೇಲೆ ಅನ್ನ ಸಾರು ಹೆಂಗಿರ್ತ? ಅನ್ನ ಬೆಳಗಿರ್ತಲ್ಲ. ಹಂಗ ಜೀವನದೊಳಗ ಮೊದಲಾಕ ಹಚ್ಚ ಹಸಿರಾಗಿರುವಂತ ನೀನು ನಿನ್ನ ತಲೆಯಾಗ ಒಂದು ಕೂಲ ಬೆಳಗ ಬಂತ ಅಂತ ತಿಳ್ಕೊ. ಜೀವನ ಮುಗಿಯಾಕ ಬಂತು. ಅನ್ನ ಉಂಡ್ರೆ ಅಂದ್ರೆ ಜೀವನ ಮುಗಿತಿಲ್ಲಮ್ಮ ನಿಮ್ದು. ಅನ್ನ ಉಂಡಿದ್ ಮತ್ತೇನು ಅಂತೀರನ? ಅಜ್ಜರ್ ನಾವ್ ಇನ್ನೊಂದು 4 ರೊಟ್ಟಿ ತಿಂತೀವಿ, ಮತ್ತೆ ಅದನ್ನ ಏನು ಮಾಡಕ್ಕಾಗಲ್ಲ. ಹಂಗಾಗಿ ಇದಕ್ಕೆ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಅರಿತು ನಡೆ. ನಿನ್ನ ಅರಿವೇ ನಿನಗೆ ಗುರು. ಅಮ್ಮ ತಂಗಿ ಕುಂದ್ರವ, ಯಾಕ ಕುಂದಿರ್ತ? ನಿನ್ನ ಅರಿವೇ ನಿನಗೆ ಗುರು. ಬಹಳ ಹೇಳ್ತಾ ಇಲ್ಲ ನಾನು. ನಿಮ್ಮ ಅರಿವನ್ನ ಮಾಡಿಕೊಳ್ಳಿ. ನಾನು ಹೇಗಿದೆ ಅದೆಲ್ಲ ಬೇಡ. ಅದಕ್ಕಾಗಿ ಇಲ್ಲಿ ವಿಭೀಷಣಗೆ ಮಾತು ಕೊಟ್ಟ ನಂತರ ಆವಾಗ ಪರಮಾತ್ಮನ ಮರಳಿನ ಲಿಂಗವನ್ನ ಮಾಡಿ ತಪಸ್ಸನ್ನ ಮಾಡಿ ಆ ಪರಮಾತ್ಮನ ಪ್ರತ್ಯಕ್ಷ ಮಾಡ್ಕೊಂತಾನ. ಯಾಕೆ ನನ್ನ ತಪಸ್ಸು ಮಾಡಿದೆ ಅಪ್ಪ? ನಾನು ಅಣ್ಣನಾಗಿರ್ತಕ್ಕಂಥ ರಾವಣನ ತಮ್ಮ ವಿಭೀಷಣ ನನ್ನ ಅಣ್ಣನ ಆಸೆ ನೀಡಬೇಕಾಗಿದೆ. ಅದಕ್ಕೆ 3 ಕೋಟಿ ಲಿಂಗಗಳನ್ನ ಸ್ಥಾಪನಾ ಮಾಡ್ಬೇಕಂದಾಗ ಅವ ಹೇಳ್ತಾನ, ಪರಮಾತ್ಮ ನನ್ನ ಒಂದು ಸದ್ಯೋಜಾತ ಮುಖದಿಂದ ಹುಟ್ಟಿರ್ತಕ್ಕಂಥ ರೇಣುಕ ನನ್ನ ಮಗ ರೇಣುಕಾಚಾರ್ಯ ಈ ಲೋಕದಲ್ಲೇ ಇದ್ದಾನೆ. ಅವನು ಎಲ್ಲಿದ್ದಾನೆ ಪತ್ತೆ ಹಚ್ಚು. ಅವನನ್ನು 56 ಕಳಿಂಗ ಈ ವಂಗ ಕಳಿಂಗ ಮಹಂಗ ದೇಶದೊಳಗೆ ಸಂಚಾರ ಮಾಡಿ ಹುಡುಕಿಕೊಂಡು ಬಂದು ಆ ಗುರುವಿನಿಂದ ಲಿಂಗವನ್ನ ಸ್ಥಾಪನಾ ಮಾಡಂತಂದು ಹೇಳಿದಾಗ ಆ ಸಂದರ್ಭಕ್ಕೆ ವಿಭೀಷಣ ಏನ್ ಮಾಡ್ತಾನ? ತನ್ನ ಎಲ್ಲ ವೇಷವನ್ನ ಬದಲು ಮಾಡಿಕೊಂಡು ವಿರೂಪಾಕ್ಷ ಸಿದ್ಧ ಅಂತಕ್ಕಂಥ ವೇಷವನ್ನ ಶಿವನ ವೇಷವನ್ನ ಹಾಕಿಕೊಂಡು ಸಂಚಾರ ಮಾಡ್ತಾ 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 ಎಲ್ಲಿ ಬರ್ತಾನ್ರಿ? ರೇವಣ ಸಿದ್ಧ ಎಲ್ಲಿದ್ದ? ರೇಣುಕಾಚಾರ್ಯ ಎಲ್ಲಿದ್ದು? ಮಂಗಳ ವೇಳೆ ಒಳಗ ಮಾಯಾದೇವಿ ಮನೆ ಹತ್ರ. ಅಲ್ಲಿಗೆ ಬರ್ಬೇಕೀಗ. ಅದನ್ನು ಈಗ ಅಲ್ಲಿಗೆ ಬರ್ ಅವಾಗ ನೋಡ್ತಾ ಬರ್ತಾನ. ಸಿದ್ಧ ತನ್ನ ಪಾಡಿಗೆ ದಿನ ನೀರು ತರೋದು ರೇವಣ ಸಿದ್ಧರು ಆ ತಾಯಿ ಮನೆಯೊಳಗ ವಾಸ್ತವ್ಯ ಮಾಡೋದು. ಹೀಗಿದ್ದಾಗ ಎಲ್ಲಿ ಹುಡ್ಕೊಂಡು ಬಂದಾಗ ಪರಮಾತ್ಮ ಹೇಳ್ದ, ನನ್ನ ಮಗನಿಗೆ ಅವನೇ ಹಿಂದ ಒಂದು ಬೆತ್ತ ಇರ್ತದ, 3 ನೇತ್ರಗಳಿರ್ತಾವ. ಅವ ಯಾವ ತರ ಇರ್ತದ